ಲೇಡೀಸ್ ಅಂಡ್ ಜೆಂಟಲ್ಮನ್, ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ರಾಜಕಾರಣ ಮತ್ತೆ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯ ಹೈಕಮಾಂಡ್ ಮರ್ಜಿಗೆ ಹೋಗಿರ್ತಕ್ಕಂಥ ಮಾಜಿ ಸಿಎಂ ಮತ್ತು ಮುಂಬರುವ ನಿಯೋಜಿತ ಸಿಎಂ ಇಬ್ಬರು ಕೂಡ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆಟವನ್ನು ಆಡ್ತಾ ಇದ್ದಾರೆ. ಈ ಆಟದಲ್ಲಿ ಬಹಳ ದೊಡ್ಡದಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇರತಕ್ಕಂಥದ್ದು ಅದು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರ ನಡೆಯ ಬಗ್ಗೆ ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಲವಾರು ರೀತಿಯ ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇವೆ. ಯಾಕೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಜೊತೆಗಿದ್ದವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಎದ್ದೇಳ್ತಾ ಇರತಕ್ಕಂಥದ್ದು. ಈ ಕುರಿತಂತ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಈಗ ನೋಡಿ, ಸಿದ್ದರಾಮಯ್ಯನವರ ಪಾಳೆಯ ಬಹಳ ಗಟ್ಟಿಯಾಗಿ ಇತ್ತು. ಆ ಪಾಳೆಯವನ್ನ ಈಗ ಸದ್ಯಕ್ಕೆ ಪುಡಿಗೈದ ಹಿರಿಮೆ ಯಾರಿಗೆ ಅಂತಂದ್ರೆ ಅದು ನೋ ಡೌಟ್ DK ಶಿವಕುಮಾರ್ ಅವರಿಗೆ. ಯಾಕಂದ್ರೆ ಎಲ್ಲಿಯವರೆಗೂ ಸಿದ್ದರಾಮಯ್ಯನವರ ಜೊತೆ ಅವರ ಬೆಂಬಲಿಗರಾಗಿ ಸಾಕಷ್ಟು ಜನ ಪ್ರಮುಖ ಸಚಿವರು ಶಾಸಕರು ಎಲ್ಲರೂ ಕೂಡ ಇದ್ರು, ಅಲ್ಲಿವರೆಗೂ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿ ಏರ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ DK ಶಿವಕುಮಾರ್ ರಣತಂತ್ರಗಾರ, ರಣಬೇಟೆಗಾರ. ಅವರು ಈಗಾಗಲೇ ಹಲವು ಬಾರಿ ಪ್ರೂವ್ ಮಾಡಿದ್ದಾರೆ. ಟ್ರಬಲ್ ಶೂಟರ್, ಅದರಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡಿನ ನೀಲಿ ಕಣ್ಣಿನ ಹುಡುಗ, ಕಾಂಗ್ರೆಸ್ ಹೈಕಮಾಂಡ್ನ ಪ್ರೀತಿ ಪಾತ್ರ ಹುಡುಗ ಆಗಿ ಬೆಳೆದು ಬಂದಿರತಕ್ಕಂಥ DK ಶಿವಕುಮಾರ್ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ರಣತಂತ್ರವನ್ನ ಹೆಣೆಯೋದ್ರ ಮೂಲಕ ಈಗ ಪ್ರಮುಖವಾದ ಹೆಜ್ಜೆಯನ್ನ ಕಳೆದ 6 ತಿಂಗಳಿನಿಂದಲೇ ಇಡ್ತಾ ಬರ್ತಾ ಇದ್ರು. ಅದು ನಿಧಾನಕ್ಕೆ ಅದು ತನ್ನ ಪ್ರಭಾವವನ್ನ DK ಶಿವಕುಮಾರ್ ಅವರ ನಡೆಯ ಪ್ರಭಾವವನ್ನ ತೋರ್ಪಡಿಸಿತ್ತು. ಈಗ ನೋಡಿ, ಕಳೆದ ಒಂದು 6 ತಿಂಗಳ ಡೆವಲಪ್ಮೆಂಟ್ಗಳನ್ನು ನೋಡಿದ್ರೆ DK ಶಿವಕುಮಾರ್ ಹೇಗೆ ಒಂದು CM ಕುರ್ಚಿಯನ್ನ ಹಿಡಿಯಲಿಕ್ಕೆ ಮೊದಲು ತಮ್ಮ ಬೆಂಬಲಿಗರನ್ನ ಬಿಟ್ಟರು. ತಮ್ಮದೇ ಆಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್, ಕುಣಿಗಲ್ ರಂಗನಾಥ್, ರಾಮನಗರದ ಇಕ್ಬಾಲ್ ಹುಸೇನ್ ಈ ಥರದವರನ್ನ ಛೂ ಬಿಟ್ಬಿಟ್ಟು ಹೈಕಮಾಂಡ್ ವಿರುದ್ಧ ಅಂದರೆ ಹೈಕಮಾಂಡ್ಗೆ ಮನವಿ ಸಲ್ಲಿಸುವಂಥ ಮಾತುಗಳನ್ನು ಆಡುವಂಥದ್ದು ಮತ್ತು ದೆಹಲಿಗೆ ಹೋಗಿ ಅಲ್ಲಿ ಲಾಬಿ ಮಾಡುವಂಥ ಕೆಲಸಗಳನ್ನು ಮಾಡಿಸಿದ್ರು. ಅದರ ನಂತರ ತಮ್ಮ ಸಹೋದರ DK ಸುರೇಶ್ ಅವರಿಂದ ಸ್ಟೇಟ್ಮೆಂಟ್ಗಳನ್ನು ಕೊಡಿಸಿದ್ರು. ಅದರ ನಂತರ ಅವರ DK ಶಿವಕುಮಾರ್ ಮಾಡಿರ್ತಕ್ಕಂಥ ಕೂಲಿಗೆ, ಪರಿಶ್ರಮಕ್ಕೆ ಕೂಲಿಯನ್ನು ಕೇಳೋದಕ್ಕೆ ಪ್ರಯತ್ನ, ಆ ಥರದ ಮಾತುಗಳು ಬಂದು ತಮ್ಮದೇ ಆಗಿರ್ತಕ್ಕಂಥ ವೇನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ, ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರಲಿ, KC ವೇಣುಗೋಪಾಲ್ ಆಗಿರಲಿ, ಅಂಬಿಕಾ ಸೋನಿ ಆಗಿರಲಿ, ಅಥವಾ ಮಣಿಶಂಕರ್ ಅಯ್ಯರ್ ಆಗಿರಲಿ, ಕಪಿಲ್ ಸಿಬಲ್ ಆಗಿರಲಿ, ಈ ಥರದ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕ ತಮ್ಮ ರಾಜಕಾರಣದ ತಮ್ಮ ಗುರಿಯನ್ನು ಈಡೇರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಬಹಳ ಅಂತಿಮವಾಗಿ ಅವರಿಗೆ ಸಿಕ್ಕಿದ್ದು ಅಸ್ಸಾಂ ಚುನಾವಣೆ. ಅಸ್ಸಾಂ ಚುನಾವಣೆಯಲ್ಲಿ ಯಾವಾಗ ಪ್ರಿಯಾಂಕಾ ಗಾಂಧಿ ಜೊತೆ DK ಶಿವಕುಮಾರ್ ಒಗ್ಗಟ್ಟಾಗಿ ಅಲ್ಲಿ ಚುನಾವಣೆಯ ಉಸ್ತುವಾರಿಯನ್ನ, ಚುನಾವಣೆಯ ವೀಕ್ಷಣೆಯನ್ನ ಹೊತ್ಕೊಂಡ್ರು, ಅಲ್ಲಿಂದ ದೊಡ್ಡ ಮಟ್ಟದ ಭರವಸೆ ಸಿಗ್ತಾ ಬಂತು. ಇದೆಲ್ಲಕ್ಕಿಂತ ಹೆಚ್ಚಿನದಾಗಿ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸಿದ್ದರಾಮಯ್ಯ ಟೀಮನ್ನ ಒಂದೊಂದಾಗೆ ತಮ್ಮ ಬಳಿಗೆ ಸೆಳೆದುಕೊಳ್ಳೋದಕ್ಕೆ DK ಶಿವಕುಮಾರ್ ಮುಂದಾದ್ರು. ಇದು DKಯ ತಂತ್ರಗಾರಿಕೆ. ಏನ್ ಮಾಡಿದ್ರು ಅವರು? ಯಾವಾಗ DK ಬಣದ ಎದುರು ನಿಂತು ಹೋರಾಡುವಾಗ ಹೋರಾಟದಲ್ಲಿ ಜಯ ಸಿಗ್ಲಿಲ್ವೋ ಒಂದು 6 ತಿಂಗಳಿಂದ, ಅದರ ನಂತರ ಅವ್ರು ಏನ್ ಮಾಡಿದ್ರು? DK ಶಿವಕುಮಾರ್ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ನಾಯಕರೊಂದಿಗೆ ತಮ್ಮ ರಾಜಕಾರಣದ ತಂತ್ರಗಳನ್ನ, ದಾಳಗಳನ್ನ ಉಳಿಸೋದಕ್ಕೆ ಶುರುವಾದ್ರು. ಮೊದಲು ಮಾಡಿದ್ದೇನು? ಅವರು ಮಾಡಿದ್ದ ಮೊದಲ ಕೆಲಸವೇ ಸಿದ್ದರಾಮಯ್ಯನವರ ಬಲಗೈ ಆಗಿರ್ತಕ್ಕಂಥ, ಪರಮಾಪ್ತರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಭೇಟಿ ಮಾಡಿ ಅವರೊಂದಿಗೆ ಮುಂಬರುವ ರಾಜಕಾರಣದ ಲಾಭ ನಷ್ಟಗಳನ್ನ ಚರ್ಚೆ ಮಾಡಿ ಮತ್ತು ಸತೀಶ್ ಜಾರಕಿಹೊಳಿಯರಿಗೆ ಆಗಬಹುದಾದ ಲಾಭಗಳೆಲ್ಲವನ್ನೂ ಕೂಡ ಅವರ ಮನವರಿಕೆ ಮಾಡಿ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ರು. ಇದೇ ರೀತಿಯ ಮಾತುಕತೆಯನ್ನ ಸಿದ್ದರಾಮಯ್ಯನವರ ಮತ್ತೊಬ್ಬ ಆಪ್ತ MB ಪಾಟೀಲ್ ಜೊತೆಗೂ ಕೂಡ ನಡೆಸಿದ್ರು. ಇದೇ ರೀತಿಯ ಮಾತುಗಾರಿಕೆಯನ್ನ ಸಿದ್ದರಾಮಯ್ಯನವರ ಮತ್ತೊಬ್ಬ ಆಪ್ತರು ಆಗಿರ್ತಕ್ಕಂಥ Dr. G. ಪರಮೇಶ್ವರ್ ಅವರ ಮನೆಗೂ ತೆರಳಿ ಅವರೊಂದಿಗೆ ಚರ್ಚೆಯನ್ನ ಮಾಡಿದ್ರು. ಇದೇ ಮಾತುಗಾರಿಕೆಯನ್ನ ಎಲ್ಲಕ್ಕಿಂತ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪರಮ ಭಕ್ತ ಅಂತಾನೆ ಕರೆಸ್ಕೊಳ್ಳುವಂಥ KN ರಾಜಣ್ಣ ಅವರ ಮನೆಗೂ ಹೋಗಿ ಅವರ ಮನಸ್ಸು ಕೊಲಿಸುವಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡಿದ್ರು.
ಅದರ ನಂತರ ಬಿ ಕೆ ಹರಿಪ್ರಸಾದ್ಗೂ ಭೇಟಿ ಮಾಡಿದ್ರು. ಎಲ್ಲ ಬೆಳವಣಿಗೆಗಳ ಪರಿಣಾಮ ಏನು ಅಂತಂದ್ರೆ ಸ್ವತಃ BZ ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರ ಒಂದು ಪರ್ಮಿಷನ್ ಮೇಲೇನೆ DK ಶಿವಕುಮಾರ್ಗೆ ಹೋಗಿ ಭೇಟಿ ಮಾಡಿ ಮಾತನಾಡಿ ಬಂದರು. ಇವೆಲ್ಲ ಬೆಳವಣಿಗೆಗಳ ನಡೀತಾ ಇವತ್ತು ನಿಯೋಜಿತ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಇದ್ದಾರೆ. ಆ ನಿಯೋಜಿತ ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಳ್ಳಕ್ಕೆ ಬಹಳ ಪ್ರಮುಖ ವಿಕೆಟ್ DK ಶಿವಕುಮಾರ್ ಬೀಳಿಸಿದ್ದೇ ಸಿದ್ದರಾಮಯ್ಯ ಟೀಮಿನ ಸತೀಶ್ ಜಾರಕಿಹೊಳಿ. ಯಾವಾಗ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಪಟ್ಟ ಮತ್ತು ಪ್ರಮುಖ ಒಂದು ಮಂತ್ರಿಗಿರಿಯ ಸ್ಥಾನವನ್ನ ಒಂದು ಆಫರ್ ಮಾಡಲಾಯಿತು, ಆಗ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಕೂಡ ಇವರ ಆಫರ್ಗೆ ಒಪ್ಪಿಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ನೋಡಿ, ಈಗ ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಪರಮನಿಷ್ಠರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಹೇಗೆ ಸಿದ್ದರಾಮಯ್ಯನವರನ್ನ ಬಿಟ್ಟುಕೊಟ್ರು, ಯಾಕೆ ಕಷ್ಟಕಾಲದಲ್ಲಿ ಅವರ ಜೊತೆಗೆ ನಿಲ್ಲಿಲ್ಲ ಅನ್ನೋಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರತಕ್ಕಂಥದ್ದಲ್ವಾ. ಹಾಗಾಗಿ ಈಗ ಕಳೆದ 4 ತಿಂಗಳ ಹಿಂದೆಯೇ ಈ ಟ್ರಬಲ್ ಶೂಟರ್ ತಮ್ಮ ಟ್ರಬಲ್ ಶೂಟ್ ಮಾಡಿದ್ರು ಅನ್ನುವಂಥದ್ದು. ಹಾಗಾಗಿ ಸದ್ಯಕ್ಕೆ ಈಗ ನೋಡಿ, ಇಡೀ ಸಿದ್ದರಾಮಯ್ಯ ಬಳಗದಿಂದ ಸತೀಶ್ ಜಾರಕಿಹೊಳಿ ಔಟ್ ಆಗೋ ಹಂತದಲ್ಲಿದ್ದಾರೆ, ಇಲ್ಲ ಎಕ್ಸಿಟ್ ಆಗಿದ್ದಾರೆ ಅನ್ನೋ ಪರಿಸ್ಥಿತಿಯಲ್ಲಿದ್ದಾರೆ. ಸಿದ್ದರಾಮಯ್ಯ ಟೀಮಲ್ಲೇ ಇಲ್ಲದೆ ಇರತಕ್ಕಂಥ ರಾಜಕೀಯ ಕಡು ವಿರೋಧಿ ಅಂತಲೇ ಒಂದು ಕಾಲದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ BK ಹರಿಪ್ರಸಾದ್ ಈಗ ಸಿದ್ದರಾಮಯ್ಯದ ಆಪ್ತ ಬಳಗದಲ್ಲಿ ಬಂದಿದ್ದಾರೆ. ನೋಡಿ, 4-5 ದಶಕಗಳಿಂದ ಸಿದ್ದರಾಮಯ್ಯ ಜೊತೆ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿಯಲ್ಲಿ ಕಾಂಗ್ರೆಸ್ಸಿನವರೇ ಆಗಿದ್ದು, ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಅಹಿಂದ ವಿರೋಧಿಯಾಗಿದ್ದ BK ಹರಿಪ್ರಸಾದ್ ಈಗ ಹತ್ತಿರ ಆಗಿದ್ದಾರೆ. ಈ ಕೆಲಸವನ್ನ ಕನಕಪುರದ ಬಂಡೆ ಇದ್ದಾರಲ್ಲ, ಅವರು ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇದಕ್ಕೆ ಹೇಳೋದು ಅವರನ್ನ ಟ್ರಬಲ್ ಶೂಟರ್ ಅಂತಂದೇಳಿ. ರಾಜಕಾರಣದ ಪಟ್ಟುಗಳನ್ನ ನನಗೂ ಗೊತ್ತು, ನಾನೂ ಬಲ್ಲೆ ಹೇಗೆ ರಾಜಕಾರಣ ಮಾಡಬೇಕು ಅಂತ DK ಶಿವಕುಮಾರ್ ಅವಾಗ ಹೇಳ್ತಾ ಇದ್ರು. ಅದರ ಅರ್ಥ ಇದಾ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಏನಿವೆ, ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಪಟ್ಟವನ್ನು ಕೊಡಬೇಕು ಅನ್ನುವಂಥ ಅವರ ನಿರೀಕ್ಷೆ ಇದೆ. ಆದರೆ ಕತೆ ಅಥವಾ ಪಿಕ್ಚರ್ ಬೇರೆದೇ ಇದೆ. ಸ್ವತಃ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡಲಿಕ್ಕೆ ಅವರು ಹಿಂಜರಿತಿದ್ದಾರೆ, ಅವರು ಬೇಡ ಅಂತ ಹೇಳ್ತಿದ್ದಾರೆ ಅನ್ನುವಂಥ ಮಾಹಿತಿ ಬಹುತೇಕ BK ಹರಿಪ್ರಸಾದ್ ಅವರಿಗೆ ಸಿಗಬಹುದು ಅನ್ನುವಂಥ ಮಾಹಿತಿಗಳು ಕೂಡ ದೆಹಲಿ ವಲಯದಿಂದಲೇ ಬರ್ತಾ ಇವೆ. ಆದರೆ ಇಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇರ್ತಕ್ಕಂಥದ್ದು DK ಶಿವಕುಮಾರ್ ಅವರ ರಾಜಕಾರಣ ಮತ್ತು DK ಶಿವಕುಮಾರ್ ಅವರ ಚಾಣಾಕ್ಷ ನಡೆ. DK ಶಿವಕುಮಾರ್ ಅವರ ಟ್ರಬಲ್ ಶೂಟ್ ಇದೆಯಲ್ಲ, ಅದು ಹೆಚ್ಚು ಚರ್ಚೆಗೆ ಬರ್ತಾ ಇದೆ. ಹೇಗೆ ಸಿದ್ದರಾಮಯ್ಯನವರ ಟೀಮನ್ನೇ ಪುಡಿಗಟ್ಟಿ ಎಲ್ಲಿರ್ತಕ್ಕಂಥ ಪ್ರಮುಖ ಬ್ಯಾಟ್ಸ್ಮನ್ ಅನ್ನೇ ತಮ್ಮ ಟೀಮಿಗೆ ಸೇರಿಸಿಕೊಂಡು ಈಗ ಮ್ಯಾಚ್ ಗೆದ್ದಿದ್ದಾರೆ ಅನ್ನುವಂಥ ಚರ್ಚೆ ಈ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.